ಎಷ್ಟು ಹೊತ್ತಾಯಿತು ಬಂದು ಶರಣಗಳಿಗೆ ಕುಳಿತು ಬರ್ತದೆ ಆ ಪಂಚದಲ್ಲಿ ಪೀಠವಿರಲಿಲ್ಲ. ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ನನ್ನ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಗುರುಚಕ್ರೇಶ್ವರ. ಬಂದು ಎಷ್ಟು ಹೊತ್ತಾಯಿತು? ನೀವು ನನ್ನ ಸಮಯವನ್ನು ನಿರೀಕ್ಷಿಸದಂತಾಯ್ತಲ್ಲ ಭಾಮಾರಮಣ, ನಿದ್ರೆ ಮಾಡುವವರನ್ನೆಲ್ಲ ಎಚ್ಚರಿಸಬಹುದು. ನಿನ್ನಂತಹ ನಿದ್ರವೇಷಧಾರಿಗಳನ್ನು ಎಚ್ಚರಿಸಲಾದೀತೆ. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದ ನೀನು ಪಾರ್ಥನ ಬಂದಡನೆ ಜಾಗೃತನಾದಿಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾಬು, ನೀವು ಬಂದದ್ದನ್ನು ನಾನು ನೋಡೇ ಇಲ್ಲ. ಅದಕ್ಕೆ ನೀವೀವರು ಏಕಕಾಲದಲ್ಲಿ ಇಲ್ಲಿಗೆ ಬಂದಿರುವ ಸಮಾಚಾರವೇ? ಬೋರ್ಗರೆವ ಕಾಳಜಿಂಚಿನಂತ ಕುರುಪಾಂಡವರ ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವುದು. ಪಾಂಡವರಿಗೂ ನಿಮಗೂ ಯುದ್ಧವೇ? ಹೇಳಪ್ಪ, ನನ್ನ ಮಾತನ್ನು ಕೇಳಿ ಸುಖವಿರುವ ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ. ಬಾವಾ, ನೀ ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಆಸೆ ನಿರಾಸೆ. ಭಾವ ಭಾವಗುಣ ಭರತ ಕಂಡ ಪ್ರಳಯದಿಂದ ಲಾಭಯ ತಾಪ ಪೂರಿತ ವೇಗವಾಹಿಯ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯ ಕೇವಲ ನನಗಾಸೆಗಾಗಿ ನೀವೀರುವರು ಹೀಗೆ ಒಡೆದಾಡಿ ಹೊಡೆಯುವುದು ಬೇಡ. ನನ್ನ ಮಾತನ್ನು ಕೇಳಿ ಸುಖವಿರುವುದು. ಕೃಷ್ಣ, ಅದು ಭಕ್ತರಾಗಿರೋದು ಬಾರ ಅನಿಸಲ್ಲ. ಕೃಷ್ಣ, ರಾಜನೀತಿ ಮತ್ತು ಧರ್ಮಶಾಸ್ತ್ರದಲ್ಲಿ
ನಿನಗಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸು, ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ನೀನು ಸಹ ಯಾದರ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವಂತೆ ತೋರಿ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ತಾನೇ ಮಾಡಲಿ ಅರ್ಜುನ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದೆ. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ಕೂಡಲ ಕೃಷ್ಣ, ಮೊದಲು ನೀನು ನಮ್ಮಿರುವರೆಗೂ ಸಮಾನ ಬಂದು ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಮೊದಲು ನಾನು ಬಂದೆನೋ ನನ್ನ ಪಕ್ಷವನ್ನು ವಹಿಸಿದ್ದೆ, ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಬಾವ, ನಾನು ನಿದ್ರೆಯಿಂದ ಎಚ್ಚೆತ್ತುಕೊಂಡಾಗ ನೀವು ಮೊದಲು ಬಂದ ಎಂಬ ವಿಚಾರದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಅರ್ಜುನ. ಮತ್ತು ಆ ವಿಚಾರದಲ್ಲಿ ನಾನು ನಿದ್ರೆಯಿಂದ ಎಚ್ಚೆತ್ತುಕೊಂಡಾಗ ಮೊದಲು ಕಂಡದ್ದು ಪಾರ್ಥನು. ಅದಕ್ಕೆ ಪಾರ್ಥನು ನಿನಗಿಂತ ಚಿಕ್ಕವನು ಇರಬಹುದು. ಮೊದಲು ಕೇಳುವ ಹಕ್ಕು ಆತನಿಗಿರುವುದು. ಎಲ್ಲ ಕಪಟಿ ಹಾ, ಇರಲಿ. ನೀವು ಈವರೆಗೂ ಈಗ ಸಹಾಯ ಮಾಡಿಲ್ಲ. ಈಗ ಕೇಳಿ. ಅಪ್ರತಿಮ ವೀರಪಟರಿಂದ ಬಲರಾಮ ಸಹಿತ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಹಿಂದೂ ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ನಾನು ಮತ್ತೊಂದು ಕಡೆ. ನಿನಗೆ ಯಾವುದು ಬೇಕು ಕೇಳಿಕೋಪ. ಇದು ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತನು, ನಿರಾಯುಧನು, ಇವನಿಂದ ಆಗತಕ್ಕ ಪ್ರಯೋಜನವಾದರೂ ಕೃಷ್ಣ, ಪಾಂಡವರ ರಕ್ಷಣಾಭಾರವನ್ನು ನೀನೇ ವಹಿಸಿದೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲು. ದುರ್ಯೋಧನ, ಪರಾಕ್ರಮಕ್ಕೆ ಫಲವೇ ದೊರೆತಂತಾಯಿತು. ನಡೆ, ಈಗಲೇ ಸೈನ್ಯಕ್ಕೆ ಆಜ್ಞಾಪಿಸುತ್ತೇನೆ. ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೀಯಾ ಕೃಷ್ಣ? ಬಳಿರೇ ಏನು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ, ಬಳಿರೇ ಏನು ಕಣ್ಸನ್ನೆಯ ಕಪಟ ಮೋಸ. ಭಾರತ ಖಂಡ ಸ್ವತಂತ್ರ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯಾರಿಸಿ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ತರಣಿಸಾಸ ಚತುರ ಈ ಕಾಮೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವನ್ನು ಧರಿಸದೆ ರಣದೋ ಆಯುಧವನ್ನು ಧರಿಸದೆ ಪಾಂಡವರ ನೀನದಂತು ಪಾಲಿತೆಯೋ ನೋಡುವೆನು ನಿನಪಂತ ತಂತ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲುಕಪಟಿ, ಬಹುಪಕ್ಷಪಾತಿ, ಪಾಂಡವರೆಂದರೆ ನಿನಗೆ ಬಲುಮತೆ. ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮನ್ನು ಬೆಳೆಯಲು ಬಂದರೆ ಸಾಧ್ಯವೇ? ಆದರೂ ಬಾಧಕವಿಲ್ಲ. ರಣರಂಗದಲ್ಲಿ ಆಯುಧವನ್ನೆತ್ತಿ ಕಾದಾಡುವುದರಿಂದ ವಚನವಿದ್ದರೆ ವಚನ ಭ್ರಷ್ಟನಾದೆಯೇ ಯಕ್ಷಣ. ಭಾವ, ಅದು ಮುಂದೆ ತಾನೇ ತಿಳಿಯುವುದು. ಈಗ ನಡೆ ಭಾವ.